ಯಾವುದು ಮ್ಯಾಜಿಕ್, ಯಾವುದು ರಿಯಲ್? ಒಂದು ದರೋಡೆ ಮ್ಯಾಜಿಕ್ ಶೋ ಆಗಿ ಪ್ರದರ್ಶನವಾದರೆ ಹೇಗಿರುತ್ತದೆ? ಇದರ ಹಿಂದಿನ ಸತ್ಯ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಅದೇ 2013ರ ಬ್ಲಾಕ್ ಬಸ್ಟರ್ ಸಿನಿಮಾ ನೌ ಯು ಸೀ ಮೀ. ಇದು ಕೇವಲ ಮ್ಯಾಜಿಕ್ ಬಗ್ಗೆ ಅಲ್ಲ, ಆದರೆ ಮ್ಯಾಜಿಕ್ ಅನ್ನು ಆಯುಧವಾಗಿ ಬಳಸಿದ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ 4 ವಿಭಿನ್ನ ಪ್ರತಿಭೆಯ ಜಾದೂಗಾರರನ್ನು ಪರಿಚಯಿಸುತ್ತದೆ. ಜೆಸ್ಸಿ ಐಸೆನ್ಬರ್ಗ್ ನಟನೆಯ ಡೇನಿಯಲ್ ಅಟ್ಲಾಸ್, ವುಡಿ ಹ್ಯಾರೆಲ್ಸನ್ ನಟನೆಯ ಮೆರಿಟ್, ಇಸ್ಲಾ ಫಿಶರ್ ನಟನೆಯ ಹೆನ್ಸ್ಲಿ ಮತ್ತು ಡೇವ್ ಫ್ರಾಂಕೋ ನಟನೆಯ ಜಾಕ್ ವೈಲ್ಡರ್ ಇವರೆಲ್ಲರೂ ಸೇರಿ ದಿ 4 ಹಾರ್ಸ್ಮೆನ್ಸ್ ಎಂಬ ಗುಂಪಿಗೆ ಕಟ್ಟುತ್ತಾರೆ. ಮೊದಲ ಶೋನಲ್ಲಿ ಅವರು ಪ್ಯಾರಿಸ್ನ ಒಂದು ಬ್ಯಾಂಕ್ ಅನ್ನು ದರೋಡೆ ಮಾಡಿ ಅದನ್ನು ಲಾಸ್ ವೇಗಸ್ನಲ್ಲಿ ಕುಳಿತಿರುವ ಪ್ರೇಕ್ಷಕರ ಮೇಲೆ ಹಣದ ಮಳೆಯನ್ನು ಸುರಿಸುತ್ತಾರೆ. ಇದು ಸಹಜವಾಗಿ ಮಾರ್ಕ್ ರಫೇಲೋ ನಟನೆಯ FBI ಏಜೆಂಟ್ ಡಿಲಾನ್ ರೋಡ್ಸ್ ಅವರ ಗಮನ ಸೆಳೆಯುತ್ತದೆ. ಇಲ್ಲಿಂದ ಶುರುವಾಗುತ್ತದೆ ಜಾದೂಗಾರರು ಮತ್ತು ಪೊಲೀಸರ ನಡುವಿನ ಹೈಡ್ ಸ್ಪೀಡ್ ರೋಚಕ ಬೆನ್ನಟ್ಟುಕೆಯ ಆಟ. ಈ ಸಿನಿಮಾ ನೋಡುವಾಗ ನಿಮಗೆ ಒಂದು ಕ್ಷಣವೂ ಬೋರ್ ಆಗುವುದಿಲ್ಲ. ಇದರ ವೇಗವಾದ ಕಥಾ ನಿರೂಪಣೆ, ತರ್ಕಕ್ಕೆ ನಿಲುಕದ ಅದ್ಭುತ ಮ್ಯಾಜಿಕ್ ಟ್ರಿಕ್ಸ್ ಮತ್ತು ಪ್ರತಿ ಪಾತ್ರದ ಚಾರ್ಮ್ ನಿಮ್ಮನ್ನು ಕಥೆಯನ್ನು ಹಿಡಿದುಬಿಟ್ಟುಕೊಳ್ಳುವಂತೆ, ಅದರಲ್ಲೂ ಜೆಸ್ಸಿ ಐಸೆನ್ಬರ್ಗ್ ಮತ್ತು ವುಡ್ ಹ್ಯಾರೆಲ್ಸನ್ ಅವರ ಕಾಮಿಕ್ ಟೈಮಿಂಗ್ಸ್ ಮತ್ತು ಮಾರ್ಕ್ ರಫೇಲೋ ಅವರ ಸೀರಿಯಸ್ ಅಭಿನಯ ಸಿನಿಮಾಗೆ ಮತ್ತಷ್ಟು ಜೀವ ತುಂಬುತ್ತದೆ. ಪ್ರತಿಯೊಂದು ಮ್ಯಾಜಿಕ್ ಟ್ರಿಕ್ಸ್ ಹೇಗೆ ಮಾಡಿದರು ಅಂತ ಯೋಚಿಸುತ್ತಲೇ ಸಿನಿಮಾ ನೋಡುತ್ತೀರಾ, ಆದರೆ ಉತ್ತರ ಸಿಗುವುದಿಲ್ಲ. ನೀವು ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಅಂದುಕೊಂಡಾಗ ಸಿನಿಮಾ ನಿಮ್ಮ ನಿರೀಕ್ಷೆಯನ್ನು ಮೀರಿ ಒಂದು ಶಾಕಿಂಗ್ ಟ್ವಿಸ್ಟ್ ಕೊಡುತ್ತದೆ. ಈ ಇಡೀ ಸಿನಿಮಾ ಹಿಂದಿನ ಮಾಸ್ಟರ್ ಮೈಂಡ್ ಯಾರು? ಇದರ ಹಿಂದಿನ ಉದ್ದೇಶ ಹಣವಲ್ಲ, ಬದಲಾಗಿ ಒಂದು ದೊಡ್ಡ ಸೇಡು. ಇದೆಲ್ಲದರ ಹಿಂದೆ ಒಬ್ಬರೇ ಇದ್ದಾರೆ ಮತ್ತು ಅದು ಯಾರು ಅಂತ ಗೊತ್ತಾದಾಗ ನೀವು ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ. ಹಾಗಾಗಿ ನೀವು ಮ್ಯಾಜಿಕ್, ಸಸ್ಪೆನ್ಸ್ ಮತ್ತು ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ಗಳನ್ನು ಇಷ್ಟಪಡುವವರಾಗಿದ್ದರೆ ನೌ ಯು ಸೀ ಮೀ ನಿಮ್ಮನ್ನು ತೃಪ್ತಿಪಡಿಸುತ್ತದೆ. ಯಾವುದೇ ಮನಸ್ಸಿನಲ್ಲಿ ನೋವಿದ್ದರೂ ಸಹ ನೀವು ಮನರಂಜನೆಯನ್ನು ಬಯಸುವವರಿಗೆ ಇದು ಒಂದು ಪರ್ಫೆಕ್ಟ್ ಸಿನಿಮಾ. ಖಂಡಿತ ಸಿನಿಮಾ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ.